ಇದೊಂದು 5-6 ನಮೂನೆಯ ಪ್ರಾಕ್ಟೀಸ್ಗಳು ಇದೆ ನಮ್ಮ ಈ ಅಂಗಡಿಗಳಲ್ಲಿ ಆಗುವಂಥ ವ್ಯಾಪಾರದಲ್ಲಿ. ಒಂದು ಪ್ಯೂರಿಟಿ, ತೆಂಗಿನ ಎಣ್ಣೆ ಒಟ್ಟಿಗೆ ಬೇರೆ ಎಣ್ಣೆಯನ್ನು ಮಿಕ್ಸ್ ಮಾಡೋದು. ವೈಟ್ ಆಯಿಲ್, ಪಾಮ್ ಕರ್ನಲ್ ಆಯಿಲ್, ಚಿಪ್ಸ್, ಕೋಕೋನಟ್ ಚಿಪ್ಸಿಂದ ತೆಗೆದಂಥ ಎಣ್ಣೆಯನ್ನು ಮಿಕ್ಸ್ ಮಾಡೋದು. ಇದು ಅಡಲ್ಟ್ರೇಷನ್. ಎರಡನೇದು ಕ್ವಾಲಿಟಿ. ಒಳ್ಳೆ ಕ್ವಾಲಿಟಿ ಕೊಪ್ಪರವನ್ನು ಯೂಸ್ ಮಾಡುವ ಜಾಗದಲ್ಲಿ ಸ್ವಲ್ಪ ಕೆಟ್ಟೋಗಿರುವ ಕೊಪ್ಪರ ಅಥವಾ ರಿಫೈನ್ಡ್ ಕೋಕೋನಟ್ ಆಯಿಲ್, ಹಿಂಡಿಯಿಂದ ತೆಗೆದ ಎಣ್ಣೆಯಿಂದ ಮತ್ತೆ ರಿಫೈನಿಂಗ್ ಮಾಡಿ ಅಥವಾ ಕೆಟ್ಟುಕಾಯಿಂದ ಬಂದ ಎಣ್ಣೆಯನ್ನು ಮತ್ತೆ ರಿಫೈನಿಂಗ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಪರಿಮಳಕ್ಕೋಸ್ಕರ ತೆಂಗಿನ ಎಣ್ಣೆಯನ್ನು ಮಿಕ್ಸ್ ಮಾಡಿ ಮಾಡುವಂಥದ್ದು. ಇದು ಕ್ವಾಲಿಟಿ. ನೆಕ್ಸ್ಟ್ ನೋಡಿದರೆ ಕ್ವಾಂಟಿಟಿ. ಈಗ ಅಲ್ಲಿ 1 ಲೀಟರ್ ಅಂತೇಳಿ 910 ಗ್ರಾಮ್ ಎಣ್ಣೆಯ ತೂಕವನ್ನು ಫಿಲ್ ಮಾಡದೆ ಅದಕ್ಕಿಂತ ಕಡಿಮೆ ಫಿಲ್ ಮಾಡೋದು. ಅಥವಾ ಡಿಕ್ಲರೇಷನಲ್ಲಿ ಕಣ್ಣಿಗೆ ಕಾಣದಾಗೆ 950 ml 900 ml ಅಂತ ಇಲ್ಲಿ ಒಂದು ಬರೆಯುವುದು. ಅಥವಾ ಈ ಪ್ಯಾಕಿಂಗ್ ಮೆಟೀರಿಯಲ್ ಕೂಡ ಸೇರಿಸಿ 1 ಲೀಟರಿನಷ್ಟು ಮಾಡುವಂಥದ್ದು. ಇಂಥ ಕೆಲವು ಮ್ಯಾಲ್ ಪ್ರಾಕ್ಟೀಸ್ಗಳು ಅಷ್ಟೇ. ಮತ್ತು ಯಾವುದಾದ್ರೂ ಒಂದು ಪಾಪ್ಯುಲರ್ ಬ್ರ್ಯಾಂಡ್ ಇರ್ತದೆ, ಅದರ ಹಾಗೆ ಇನ್ನೊಂದು ಪ್ಯಾಕೇಜಿಂಗಲ್ಲಿ ಅದರ ಹಾಗೆ ಇರುವಂಥ ಒಂದು ಹೆಸರನ್ನು ಇಟ್ಟು ಮಾಡುವಂಥದ್ದು. 5ನೇದು ಟ್ಯಾಕ್ಸ್ ಇವೇಷನ್, ಅಂದರೆ ಬಿಲ್ ಪ್ರೊಡ್ಯೂಸ್ ಮಾಡಲಿಕ್ಕಿಲ್ಲ, 5% GSTಯನ್ನು ಉಳಿಸುವಂಥದ್ದು. ಅದುವೇ ತುಂಬ ಬೆಲೆ ಇಳಿತದೆ ಅದರಿಂದಾಗಿ. ಮತ್ತು 6ನೇದು MRP ಸೆಟ್ ಮಾಡೋದು. MRP ತುಂಬ ಜಾಸ್ತಿ ಇಡೋದು, ಮತ್ತು ಅದರಲ್ಲಿ ಡಿಸ್ಕೌಂಟ್ ಕೊಟ್ಟ ಹಾಗೆ ತೋರಿಸೋದು. ಆಗ ಜನರಿಗೆ ಎಂತ ಆಗ್ತದೆ, ನನಗೆ ಕಮ್ಮಿಗೆ ಸಿಕ್ಕಿದೆ, ಡಿಸ್ಕೌಂಟಲ್ಲಿ ಸಿಕ್ಕಿದೆ, ಅಂಗಡಿಯವರಿಗೂ ತುಂಬ ಲಾಭ ಸಿಗ್ತದೆ. ಇಂಥ ಎಲ್ಲ ಮಾಲ್ ಪ್ರಾಕ್ಟೀಸಸ್ ಎಲ್ಲ ನನಗೆ ಗೊತ್ತುಂಟು. ಆದರೂ ನಾನು ಕೋಕೋ ಗುರುವಿನಲ್ಲಿ ನಾನು ಖಚಿತ ಮಾಡಿದ್ದೇನೆ, ಇದು ಯಾವುದನ್ನು ಮಾಡದೆ ನಂಬಿಕೆಗೆ ಯೋಗ್ಯವಾಗಿ ನಡ್ಕೊಳ್ಳಬೇಕಂತ ವ್ಯಾಪಾರ.